ಹಾಯ್ ಸ್ನೇಹಿತರೆ, ಜಿ.ವಿ.ಕೆ ಸ್ಟಡಿ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಇವತ್ತು ಫೆಬ್ರವರಿ 21ರಿಂದ 25ರವರೆಗೆ ಪ್ರಮುಖ ಪ್ರಚಲಿತ ಘಟನೆಗಳು. ಮೊದಲನೇ ಪ್ರಶ್ನೆ, ಐಸಿಸಿ ಏಕದಿನ ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ ಅಗ್ರಸ್ಥಾನ ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಶುಭಮ್ ಗಿಲ್ ಅವರು. ಭಾರತದ ಬ್ಯಾಟರ್ ಶುಭಮ್ ಗಿಲ್ ಅವರು ಐಸಿಸಿ ಏಕದಿನ ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ 2ನೇ ಬಾರಿಗೆ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಪಾಕಿಸ್ತಾನ್ ಬಾಬರ್ ಆಜಂ 2ನೇ ಸ್ಥಾನದಲ್ಲಿದ್ದು, ಗಿಲ್ 2023ರಲ್ಲಿ ಏಕದಿನ ವಿಶ್ವಕಪ್ ವೇಳೆಗೆ ಮೊದಲ ಬಾರಿ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದ್ದರು. ಇನ್ನು ಭಾರತದ ನಾಯಕ ರೋಹಿತ್ ಶರ್ಮಾ ಅವರು 3ನೇ ಸ್ಥಾನದಲ್ಲಿದ್ದು, ಹಾಗೂ ವಿರಾಟ್ ಕೊಹ್ಲಿ 6ನೇ ಸ್ಥಾನ, ಹಾಗೂ ಶ್ರೇಯಸ್ ಅಯ್ಯರ್ 9ನೇ ಸ್ಥಾನದಲ್ಲಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾರನ್ನು ಟೈಮ್ಸ್ ನಿಯತಕಾಲಿಕೆಯ ವರ್ಷದ ಮಹಿಳೆ ಎಂದು ಹೆಸರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಪೂರ್ಣಿಮಾದೇವಿ ಬರ್ಮನ್ ಅವರನ್ನು ಟೈಮ್ಸ್ ನಿಯತಕಾಲಿಕ ವರ್ಷದ ಮಹಿಳೆ ಎಂದು ಹೆಸರಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ರಾಜ್ಯದ ಅರಣ್ಯ ಪಡೆಯ ಮುಖ್ಯಸ್ಥರನ್ನಾಗಿ ಇತ್ತೀಚೆಗೆ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮೀನಾಕ್ಷಿ ನೇಗಿ. ನೆಕ್ಸ್ಟ್ ಕ್ವಶನ್, ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಇತ್ತೀಚೆಗೆ ಕಾರ್ಯನಿರ್ವಹಿಸುತ್ತಿರುವವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಬಿ.ವಿ.ಆರ್. ಸುಬ್ರಹ್ಮಣ್ಯಂ. ನೆಕ್ಸ್ಟ್ ಕ್ವಶನ್, ಕೃಷಿ ಭೂಮಿಯನ್ನು ಹೊರಗಿನವರಿಗೆ ಮಾರಾಟ ಮಾಡುವುದನ್ನು ಇತ್ತೀಚೆಗೆ ನಿಷೇಧಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರಾಖಂಡ್. ನೆಕ್ಸ್ಟ್ ಕ್ವಶನ್, ಪಂಕಜ್ ಅಡ್ವಾಣಿ ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ನೂಕರ್. ಇವರು ಇತ್ತೀಚೆಗೆ ಕತಾರ್ನ ದೋಹಾದಲ್ಲಿ ನಡೆದ ಏಷ್ಯನ್ ಸ್ನೂಕರ್ ಚಾಂಪಿಯನ್ನಲ್ಲಿ 14ನೇ ಚಿನ್ನವನ್ನು ಪಡೆಯುವುದರ ಮುಖಾಂತರ ಈ ಸಾಧನೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ದೆಹಲಿ ಓಪನ್ 2025ರ ಟೆನ್ನಿಸ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? 2025ರ ದೆಹಲಿ ಓಪನ್ ಟೆನ್ನಿಸ್ ಪುರುಷರ ಸಿಂಗಲ್ಸ್ ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಕಿರಿಯನ್ ಜಾಕ್ವೇಟ್ ಅವರು. ಇವರು ಫ್ರಾನ್ಸ್ ದೇಶದವರು. ಯಾವ ದೇಶ ಅಂದ್ರೆ ಫ್ರಾನ್ಸ್ ದೇಶ. ನೆಕ್ಸ್ಟ್ ಕ್ವಶನ್, ಅಮೆರಿಕಾದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಿರ್ದೇಶಕರಾಗಿ ಭಾರತೀಯ ಮೂಲದ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕಾಶ್ ಪಟೇಲ್ ಅವರು. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು ಫೆಬ್ರವರಿ 21ರಂದು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಮಿಸ್ಸಿಂಗ್ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ಭಾರತೀಯ ರಾಜ್ಯಗಳಲ್ಲಿ ಕಂಡುಬರುತ್ತದೆ? ಮಿಸ್ಸಿಂಗ್ ಬುಡಕಟ್ಟು. ಸರಿಯಾದ ಉತ್ತರ ಆಪ್ಷನ್ ಸಿ, ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಮಿಸ್ಸಿಂಗ್ ಬುಡಕಟ್ಟು ಪ್ರಮುಖವಾಗಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ತುಹಿನ್ ಕಾಂತ ಪಾಂಡೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ತುಹಿನ್ ಕಾಂತ ಪಾಂಡೆ. ಸರಿಯಾದ ಉತ್ತರ ಆಪ್ಷನ್ ಎ, ಸರ್ಕಾರಿ ಸೇವೆ. ನೆಕ್ಸ್ಟ್ ಕ್ವಶನ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇದು ಪುಣೆಯಲ್ಲಿದೆ. ನೆಕ್ಸ್ಟ್ ಕ್ವಶನ್, ಜೂ ಫಾರ್ಮಾಕಾಗ್ನೋಸಿ ಈ ಕೆಳಗಿನ ಯಾವುದರ ಅಧ್ಯಯನವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇದು ಸ್ವಯಂ ಔಷಧಿಗಾಗಿ ಪ್ರಾಣಿಗಳಿಂದ ನೈಸರ್ಗಿಕ ಪದಾರ್ಥಗಳ ಬಳಕೆಗೆ. ಸರಿಯಾದ ಉತ್ತರ ಆಪ್ಷನ್ ಎ, ಇದು ಪ್ರಾಣಿಗಳ ನೈಸರ್ಗಿಕ ವಸ್ತುಗಳು ಬಳಸಿಕೊಂಡು ಹೇಗೆ ಸ್ವಯಂ ಔಷಧಿ ಮಾಡುತ್ತದೆ ಎಂಬುದು ಅಧ್ಯಯನವಾಗಿದೆ. ಇದು ಸಸ್ಯಗಳು, ಮಣ್ಣು ಮತ್ತು ಕೀಟಗಳ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು, ಸಂತಾನೋತ್ಪತ್ತಿ ಪ್ರಕ್ರಿಯೆಗಳಲ್ಲಿ ಸಹಾಯ ಮಾಡಲು ಮತ್ತು ಸಾಮಾನ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಸ್ತನಿಗಳು, ಲೇಮರ್ಗಳು ಮತ್ತು ನಾಯಿಗಳು ಸೇರಿದಂತೆ ವಿವಿಧ ಜಾತಿಗಳ ನಡವಳಿಕೆಯನ್ನು ಗಮನಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಭಾರತ ಮತ್ತು ಯಾವ ದೇಶ ಮಧ್ಯದಲ್ಲಿ ಧರ್ಮ ಗಾರ್ಡಿಯನ್ ಸಮರಾಭ್ಯಾಸ ನಡೆಯುತ್ತದೆ?
ಸರಿಯಾದ ಉತ್ತರ ಆಪ್ಷನ್ ಎ. ಧರ್ಮ ಗಾರ್ಡಿಯನ್ ಸಮರಾಭ್ಯಾಸ ಜಪಾನ್ ದೇಶದ ನಡುವೆ ನಡೆಯುತ್ತದೆ. ಇದು ಧರ್ಮ ಗಾರ್ಡಿಯನ್ ವ್ಯಾಯಾಮದ ಇದು 6ನೇ ಆವೃತ್ತಿಯಾಗಿದ್ದು ಜಪಾನ್ನ ಮೌಂಟ್ ಫ್ಯೂಜಿಯಲ್ಲಿ ನಡೆಯಲಿದೆ. ಇದು ಭಾರತ ಜಪಾನ್ ಮಧ್ಯದಲ್ಲಿ ನಡೆಯುವ ವಾರ್ಷಿಕ ಸಮರಾಭ್ಯಾಸವಾಗಿದ್ದು ಇದು ಪ್ರಸ್ತುತವಾಗಿ 6ನೇ ಆವೃತ್ತಿಯಾಗಿದ್ದು 2024ರಲ್ಲಿ ರಾಜಸ್ಥಾನದಲ್ಲಿ ನಡೆದಿತ್ತು. 2025ರಲ್ಲಿ ಜಪಾನ್ನ ಮೌಂಟ್ ಫ್ಯೂಜಿಯಲ್ಲಿ ನಡೆಯಲಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸೋಲಿಗ ಸಮುದಾಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸೋಲಿಗ ಸಮುದಾಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಇದು ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಇದು ಕರ್ನಾಟಕದ ಬಿಳಿರಂಗನ ಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸೋಲಿಗ ಬುಡಕಟ್ಟು ಜನಾಂಗದವರು ವಾಸಿಸುತ್ತಿದ್ದಾರೆ. ಇತ್ತೀಚೆಗೆ ನರೇಂದ್ರ ಮೋದಿಯವರು 119ನೇ ಮನ್ ಕಿ ಬಾತ್ನಲ್ಲಿ ಅವರ ಕೊಡುಗೆಗಳಿಗೆ ಬೆಳಕಿಗೆ ತಂದರು. ಇದು ಹುಲಿಗಳ ಜನಸಂಖ್ಯೆಯೊಂದಿಗೆ ಅವರ ಸಂಬಂಧವು ಸಂರಕ್ಷಣಾ ಪ್ರಯತ್ನಗಳಿಗೆ ಬಹಳ ಮುಖ್ಯವಾಗಿದೆ. ನೆಕ್ಸ್ಟ್ ಕ್ವಶನ್, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಪ್ರಾರಂಭವಾದ ವರ್ಷ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ. 2016ರಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಾರಂಭವಾಗಿದ್ದು 2016ರಲ್ಲಿ ಇದನ್ನು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ನಿರ್ವಹಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ತನ್ನ 9ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಹೊಸ ಬಾಹ್ಯಾಕಾಶ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರಾಗಿ ಯಾರನ್ನು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ. ವಿ. ನಾರಾಯಣನ್. ನೆಕ್ಸ್ಟ್ ಕ್ವಶನ್, ಏಕದಿನ ಕ್ರಿಕೆಟ್ ಮಾದರಿಯಲ್ಲಿ 14,000 ರನ್ ಗಡಿ ದಾಟಿದ ಜಗತ್ತಿನ 3ನೇ ಹಾಗೂ ಭಾರತದ 2ನೇ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ. ವಿರಾಟ್ ಕೊಹ್ಲಿ. ನೆಕ್ಸ್ಟ್ ಕ್ವಶನ್, ಕ್ಯಾಲಿಫೋರ್ನಿಯಾದ ಬಳಿಕ ಗೂಗಲ್ನ 2ನೇ ದೊಡ್ಡ ಕಚೇರಿ ಎಲ್ಲಿ ಆರಂಭಗೊಳ್ಳಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ. ಇದು ಬೆಂಗಳೂರಿನಲ್ಲಿ ದೊಡ್ಡ ಕಚೇರಿ ಪ್ರಾರಂಭವಾಗಲಿದ್ದು ಇದು ಗೂಗಲ್ನ 2ನೇ ದೊಡ್ಡ ಕಚೇರಿ. ಮೊದಲನೇದಾಗಿ ಕ್ಯಾಲಿಫೋರ್ನಿಯಾದಲ್ಲಿ. ನೆಕ್ಸ್ಟ್ ಕ್ವಶನ್, ಸುದ್ದಿಯಲ್ಲಿರುವ ಪ್ರಗತಿ ಪಥ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ. ಇದು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಸಂಬಂಧಿಸಿದ್ದು. ಇದು ಕೇಂದ್ರ ಸರ್ಕಾರದ ಗ್ರಾಮ್ ಸಡಕ್ ಯೋಜನೆಗೆ ಸರಿಸಾಟಿಯಾಗಿ ರಾಜ್ಯ ಸರ್ಕಾರವು ಪ್ರಗತಿ ಪಥ ಮತ್ತು ಕಲ್ಯಾಣ ಪಥ ಎಂಬ 2 ಹೊಸ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯನ್ನು ಪ್ರಾರಂಭಿಸಲಿದ್ದು ಇದು ಉತ್ತರ ಕರ್ನಾಟಕದ ಕಲ್ಯಾಣ ಪಥ ಯೋಜನೆಯು ಮಾರ್ಚ್ 1ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಹಾಗೂ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉದ್ಘಾಟಿಸಲಿದ್ದು ಈ ಯೋಜನೆ ಕೇಂದ್ರದ ಗ್ರಾಮ್ ಸಡಕ್ ಯೋಜನೆಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ.